ಶ್ರವಣಕುಮಾರ ನೀರು ತುಂಬಿಕೊಳ್ಳೋ ಸಂದರ್ಭದೊಳಗೆ ಅವ ಬ್ಯಾಟಿ ಆಡಾಕ ಬಂದಿದ್ದ ಪ್ರಭು ಶ್ರೀ ರಾಮಚಂದ್ರನ ಅಪ್ಪ ಬ್ಯಾಟಿ ಆಡಾಕ ಬಂದ ಸಂದರ್ಭದೊಳಗೆ ಅದು ನೀರು ತುಂಬಿಕೊಳ್ಳುವಾಗ ಗುಡು 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 ಅಂತ ಸಪ್ಪಳ ಆಯಿತು. ಆ ಸಪ್ಪಳ ನೋಡಿ ಬಹುತೇಕ ನೀರು ಕುಡಿಯಾಕ ಹತ್ತಿದವಕ್ಕೆ ಯಾವ್ದಾರ ಪ್ರಾಣಿ ಅಂತ ತಿಳ್ಕೊಂಡು ಸಪ್ಪಳ ನೋಡಿ ಬಾನು ಹೋಗದ ಅದು ಬಂದು ಯಾರಿಗೆ ನಾಟಿತ್ತು ಅಂತಂದ್ರೆ ಶ್ರವಣಕುಮಾರಗೆ ನಾಟಿತ್ತು. ಇದು ಶಬ್ದವೇದಿ. ಇಂಥ ವಿದ್ಯೆಯನ್ನು ಕಲಿತಿರ್ತಕ್ಕಂಥವರು ಏಕಲವ್ಯ ಪಾಪ ಬಂದು ಅರ್ಜುನರಿಗೆ ಹಾಕಿದ ಅವನಿಗೆ ಏನಂತಂದ್ರೆ, ನನ್ನಕ್ಕಿಂತಲೂ ದೊಡ್ಡ ಶೂರಿ ಜಗತ್ತಿನೊಳಗೆ ಯಾರೂ ಇರಬಾರ್ದು. ಅರ್ಜುನ ಮತ್ತು ದ್ರೋಣಾಚಾರ್ಯ ಇಬ್ಬರು ಹೋಗಿ ಅವನು ಈ ನಾಯಿಗಳು ಬಾಯಿಯೊಳಗೆ ಬಾಣ ಬಿಟ್ಟದ್ದು ನೋಡಿ ಶಬ್ದವೇದಿ ವಿದ್ಯೆ ಇವಂಗೆ ಹೆಂಗೆ ಬತ್ತು ಮತ್ತು ಇವಂಗೆ ಹೇಳಿದ ವಿದ್ಯೆ ನನಗೆ ಯಾಕೆ ಹೇಳಿಲ್ಲ ಅಂತ ತಿಳ್ಕೊಂಡು ಅರ್ಜುನ ಜಗಳ ತೆಗೆದಾಗ, ಇಲ್ಲಪ್ಪ ನಾ ಹೇಳಿಲ್ಲ ಅವ ನನ್ನ ಮೂರ್ತಿ ಇಟ್ಟು ಕಲ್ತಾನವ, ನಾ ಅವಂಗೆ ಹೇಳಿಲ್ಲ ಅಂತಂದ್ರೂ ಕೇಳಿಲ್ಲ. ಒಟ್ಟ ಅವನು ಏನು ಮಾಡ್ತಿ ಮಾಡು, ನನ್ನಟ್ಟು ವಿದ್ಯೆ ಅವನಲ್ಲಿ ಇರಬಾರ್ದು ನೋಡಂತಂದಾಗ ಇವನ ಮಾತಿಗೆ ಕಟ್ಟು ಬಿದ್ದು, ಅಲ್ಲಪ್ಪ ನನ್ನ ಮೂರ್ತಿ ಕಟ್ಟಿ ನೀ ವಿದ್ಯಾ ಕಲ್ತಿ, ನಾ ಗುರು ಇಲ್ಲ ನಿನಗಂತಂದ. ಹೌದ್ರಿ ಅಪ್ಪ, ನೀವು ನನ್ನ ಗುರು, ಮತ್ತು ನನಗೆ ಗುರುದಕ್ಷಿಣೆ ಕೊಡಬೇಕಲ್ಲೋ. ಏಕಲವ್ಯ ಓಡಿ ಬಂದ ದೀರ್ಘ ದಂಡ ನಮಸ್ಕಾರ ಹಾಕಿ, ಯಪ್ಪ ನೀ ಏನು ಬೇಡ್ತಿ ಅದನ್ನು ಕೊಡ್ತೇನೆ ಗುರುದಕ್ಷಿಣೆ, ನೀ ಪ್ರಾಣ ಬೇಡಿದ್ರು ಕೊಡ್ತೀನಿ ಅಂತಂದಾಗ, ಪ್ರಾಣ ಬೇಡೋ, ನಿನ್ನ ಹೆಬ್ಬರಳು ಕೊಡು, ಬಲಗೈ ಹೆಬ್ಬೆರಳನ್ನು ಕೊಡಂತಂದ. ಯಾಕಂದ್ರೆ ಹಿಂಗೆ ಹಿಡಿದಿದ್ದನ್ನು ಬಿಡ್ತೀವಲ್ಲ, ಬಾನ್ ಹಿಡಿತೀವಲ್ಲ, ಈ ಹೆಬ್ಬೆರಳು ಕೊಡಂದ. ಕ್ಷಣಾರ್ಧದೊಳಗೆ ಚಟ್ ಅಂತ ಹಾರಿಸ ಬಿಟ್ಟ. ನಾಳೆ ಅನ್ನೋದು ಬೇಕಾಗಿಲ್ಲ, ಆಗ ಹಾರಿಸ ಬಿಟ್ಟ. ಮುಂದೆ ಅವನ ಸ್ಟೋರಿನ ಇಲ್ರಿ, ಯಾಕಂದ್ರೆ ಬರಂಗೇ ಇಲ್ಲಲ್ಲ, ಬಿಲ್ಲು ವಿದ್ಯೆ ಬಿಡಕ ಬರಂಗಿಲ್ಲ. ಅದನ್ನೊಂದು ತಗೊಂಡ. ದ್ರೋಣಾಚಾರ್ಯ ಮಾಡಿದ ಎರಡನೇ ತಪ್ಪಿದು. ಇನ್ನು ಮೂರನೇ ತಪ್ಪು ಯಾವುದು ಅಂತಂದ್ರೆ, ಕೇವಲ ರಾಜವಂಶಸ್ಥರಿಗೆ ಮಾತ್ರ ವಿದ್ಯೆ ಕಲಿಸ್ತಿದ್ದವ. ಏನು, ರಾಜರಿಗೆ ಮಾತ್ರ ವಿದ್ಯೆ ಕಲಿಸೋದು, ನಮ್ಮ ನಿಮ್ಮಂಥ ಸಾಮಾನ್ಯ ಜನರಿಗೆ ವಿದ್ಯೆ ಕಲಿಸ್ತಿದ್ದಿಲ್ಲ. ಇವು ಮೂರು ಪ್ರಮುಖವಾದ ದ್ರೋಣಾಚಾರ್ಯರ ದ್ರೋಹಗಳು ಅಂತ ಬರೀತಾರೆ. ಅವ ಮಾಡಿದ ದ್ರೋಹ ಇವು ಸಮಾಜಕ್ಕೆ. ಆ ರೀತಿಯೊಳಗೆ ದ್ರೋಣಾಚಾರ್ಯರಂಥವರು ಎಲ್ಲಿದ್ರಂತಂದ್ರೆ ಕೌರವರ ಕಡೆಗೆ ಇದ್ದರು. ಪಾಂಡವರ ಪ್ರತಿನಿತ್ಯ ಅವರ ಜೊತೆ ಯುದ್ಧ ಮಾಡ್ತಿದ್ರು. 18 ದಿನ ನಡೆದ ಮಹಾಭಾರತದ ಯುದ್ಧದೊಳಗೆ ದ್ರೋಣಾಚಾರ್ಯ ಪಟ್ಟಾಧಿಕಾರಿಯಾದ ಒಂದು ದಿನ ಯುದ್ಧಕ್ಕೆ. ಅಂದ್ರೆ ಯುದ್ಧದ ನೇಮ ಏನಂತಂದ್ರೆ, ಒಂದೊಂದು ದಿನ ಒಬ್ಬೊಬ್ಬರು ಪಟ್ಟಾಧಿಕಾರ ಆಗಬೇಕು, ಒಂದೊಂದು ದಿನ ಒಬ್ಬೊಬ್ಬರು ಪಟ್ಟಾಧಿಕಾರ ಆಗಬೇಕು. ಆವತ್ತು ದ್ರೋಣಾಚಾರ್ಯರನ್ನು ಪಟ್ಟಾಧಿಕಾರಿಯನ್ನಾಗಿ ಮಾಡಿ ಅವ ದ್ರೋಣಾಚಾರ್ಯ ಅಲ್ಲ, ಪಾಂಡವರಿಗೆ ಯುದ್ಧ ಕಲಿಸಿದವನ ಅವನೇ. ಮತ್ತಿನ್ನು ಅವನು ಕೂಡ ಯುದ್ಧ ಮಾಡೋದಂದ್ರೆ ಏನು ಸಾಮಾನ್ಯನ್ರಿ. ಯುದ್ಧ ಮಾಡುವಾಗ ದ್ರೋಣಾಚಾರ್ಯ ಬಿಟ್ಟ ಬಾಣಗಳಿಗೆ ಇಡೀ ಪಾಂಡವರ ಸೈನ್ಯ ತತ್ತರಿಸಿ ಹೋಯಿತು. ಈಗ ಇನ್ನೊಂದಿಟ್ಟು ನಿತ್ಯ ಯಾವಾಗ ಸೋಲ್ತೀವೋ, ಯಾವಾಗ ಸಾಯ್ತೀವೋ, ಒಂದು ಬಿಟ್ಟ ಬಾಣ ಎರಡು ಹೋಗಿ 4 ಹೋಗಿ 100 ಹೋಗಿ 1000. ಹಿಂಗೆ ಯುದ್ಧದೊಳಗೆ ಒಬ್ಬೊಬ್ಬರ ಮಂದ್ಯಾಗ ಮುಚ್ಕೊಳ್ಳಾಕತ್ತಿರಂತ ಬಾಣದ ಸುರಿಮಳೆಗೆ. ದ್ರೋಣಾಚಾರ್ಯ ಬಿಟ್ಟ ಬಾಣಗಳ ಸುರಿಮಳೆಗೆ ಪಾಂಡವರ ಸೈನ್ಯ ದಿಕ್ಕು ದೆಸೆ ಬಿಟ್ಟು ಓಡಿ ಹೋಗಿಬಿಟ್ರು. ಒಬ್ಬರು ನಿಂದಿರುವರು. ಆಗ ದುರ್ಯೋಧನನಿಗೆ ಎಷ್ಟು ಖುಷಿ ಆಯಿತು. ದ್ರೋಣಾಚಾರ್ಯ ಇವರನ್ನು ಸಂಹಾರ ಮಾಡಿಬಿಡ್ತಾನಂತಂದಾಗ ಹೊತ್ತು ಮುಳುಗಿತು, ಯುದ್ಧ ಮುಗೀತು. ಅಂದ್ರೆ ಅದು ಧರ್ಮಯುದ್ಧ. ಸೂರ್ಯ ಹುಟ್ಟಿದ ಅಂದ್ರೆ ಯುದ್ಧ ಚಾಲು, ಸೂರ್ಯ ಮುಳುಗಿದ ಅಂತಂದ್ರೆ ಯುದ್ಧ ಬಂದ್. ಅದು ಧರ್ಮ ಯುದ್ಧ. ಈಗ ನಡೆದಾವ ನೋಡ್ರಿ, ಕತ್ತಲ ಅಂತಂದ್ರೆ ಚಾಲು ಈಗಿನ ಯುದ್ಧಗಳು. ಯಾಕಂದ್ರೆ ದ್ರೋಹದ ಯುದ್ಧ. ಈ ಕತ್ತಲ ಅಂತಂದ್ರೆ ಚಾಲು ಹೊತ್ತೇರ್ತಂದ್ರೆ ಮತ್ತೆ ನಾವು ನೀವು ಒಂದು ಯಾರು ಕೂಡ ಯುದ್ಧ ಮಾಡ್ತೀವಲ್ಲ ಅವರಿಗೆ ಹೋಗಿ ಆರಾಮದಿರೇನ್ರಿ ನೋಡೋದು. ಹಗಲಿ ರಾತ್ರಿ ಕತ್ತಿ ಮುಸೋದು ಬೇರೆ. ಮತ್ತ ಈಗಿನ ಯುದ್ಧಗಳು ಇವು ನಿಮ್ಗೆ ಗೊತ್ತಿರ್ಬೇಕ್ರಿ. ಇಲೆಕ್ಷನ್ದಾಗ ಆರಿಸಿ ಬಂದಿರ್ತಿರಲ್ಲ, ಚೇರ್ಮನ್ ಆಗಾಕ ಚೇರ್ ಮೆಕ್ಕೊಂಡಿರ್ಬೇಕಣ್ಣವ್ರು. ಇವರು ಚೇರ್ಮನ್ ಆಗಿ ಚೇರ್ ಮೆಕ್ಕೊಂಡಿರ್ಬೇಕಣ್ಣವ್ರು. ನೀ ಚೇರ್ಮನ್ ಆಗಿ ಚೇರ್ ಮ್ಯಾಗ ಕುಂತಾಗ ನಿನಗೇನು ಮಾಲಿ ಹಾಕಕ್ಕೆ ಬಂದಿರ್ತಾರಲ್ಲ, ಮಾಲಿ ಕೊಳ್ಳಾಗ ಹಾಕತ್ತಾರ. ಮನುಷ್ಯನೇಗೇನತ್ತಾರ, ಯಾವಾಗ ಈ ಚೇರ್ ಕಾಲ್ ತೆಗಿಲಿ, ಇವನ್ನ ಯಾವಾಗ ಚೇರ್ ಮ್ಯಾಗಿನ ಮಾಲಿ ಹಾಕಕ್ಕೆ ಬಂದವ್ರ, ಸನ್ಮಾನ ಮಾಡಕ್ಕೆ ಬಂದವ್ರ, ಅವರ ನಿನ್ನ ಚೇರ್ ಮ್ಯಾಗಿಂದ ಇಳಿಸ್ಬೇಕಂತ, ಚೇರ್ಮನ್ಕಿ ಇಳಿಸ್ಬೇಕಂತ ಅಂತಿರ್ತಾರ. ಇವೆಲ್ಲ ಅಧರ್ಮ ಯುದ್ಧ. ಇವೆಲ್ಲ ಅಧರ್ಮ ಯುದ್ಧ. ರಾತ್ರಿ ಪಾಂಡವರು ಆನಂತರ ಕೃಷ್ಣ ಪರಮಾತ್ಮ ಮಾತಾಡಕತ್ತಿರಂತ. ಆಯ್ತಿನ್ನು ನಾವಿನ್ನು ಸೋಲ್ತೀವಿ 2 ದಿನದಾಗ. ಯಾಕ ದ್ರೋಣಾಚಾರ್ಯ
ದ್ರೋಣಾಚಾರ್ಯ ನಮ್ಮ ಮೇಲೆ ಯುದ್ಧದ ಸುರಿಮಳೆ ಮಾಡಕತ್ತಾನ, ನಮ್ಮ ಸೈನ್ಯ ಎಲ್ಲ ಓಡಿ ಹೋಗಾಕತ್ತದ, ಮುಚ್ಚಿಟ್ಟುಕೊಳ್ಳಾಕತ್ತಾರ ಬದುಕು ಸಲುವಾಗಿ, ಇನ್ನು ನಾವು ಸಾಯ್ತೀವಿ ಹೆಂಗೆ ಕೃಷ್ಣ ಅಂತಂದಾಗ ಕೃಷ್ಣ ಪರಮಾತ್ಮ ಹೇಳ್ದ, ಇಲ್ಲಪ್ಪ ಅವ್ರನ್ನ ಕೊಲ್ಲಬೇಕಾದ್ರೆ ಅನಿವಾರ್ಯ ಪ್ರಸಂಗದಿಂದ ಕೆಲವೊಂದು ನಾಟಕ ಮಾಡಬೇಕಾಗತ್ತದ. ದ್ರೋಣಾಚಾರ್ಯನ ಕೊಲ್ಲಬೇಕಾದ್ರೆ ಹೆಂಗೆ ಕೊಲ್ಲಬೇಕ್ರಿ ಅಂತಂದಾಗ ಅವ ಒಟ್ಟ ಸಾಯಂಗಿಲ್ಲ ದ್ರೋಣಾಚಾರ್ಯ. ಅವನು ಹೆಂಗೆ ಕೊಲ್ಲಬೇಕಂತಂದ್ರೆ, ಈಗೇನು ನೀವು ಪಾಂಡವರು 5 ಮಂದಿ ಇದಿರಲ್ಲ, ಇದರೊಳಗೆ ಒಬ್ಬರು ಸುಳ್ಳು ಹೇಳ್ಬೇಕು, ಒಬ್ಬರು ಸುಳ್ಳು ಹೇಳ್ಬೇಕು. ಅವರಂದ್ರು ಯಾರು ಸುಳ್ಳು ಹೇಳ್ಬೇಕು ಅಂತಂದಾಗ ಯಾರು ಹೇಳಿದ್ರು ಕೇಳಂಗಿಲ್ಲ, ಧರ್ಮರಾಜನ ಸುಳ್ಳು ಹೇಳ್ಬೇಕು. ಏನು ಸುಳ್ಳು ಹೇಳ್ಬೇಕಂದ್ರೆ, ದ್ರೋಣಾಚಾರ್ಯ ತನ್ನ ಮಗನ ಮ್ಯಾಗ ಭಾಳ ಪ್ರೀತಿಯವ. ದ್ರೋಣಾಚಾರ್ಯ ತನ್ನ ಮಗ ಅಶ್ವತ್ಥಾಮಹ ಅವನ ಮ್ಯಾಗ ಭಾಳ ಪ್ರೀತಿ ರೀ ದ್ರೋಣಾಚಾರ್ಯ. ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಪ್ಲ್ಯಾನ್ ಮಾಡಿದ ಅಂತಂದ್ರೆ, ಆ ಅಶ್ವತ್ಥಾಮಹ ಸತ್ತಾನನ್ನು ಸುದ್ದಿ ಕೇಳಿದ್ರೆ, ಅಶ್ವತ್ಥಾಮಹ ಸತ್ತಾನನ್ನು ಸುದ್ದಿ ಕೇಳಿದ್ರೆ ಅವರಪ್ಪ ದ್ರೋಣಾಚಾರ್ಯ ಬಿಲ್ಲುಗಳನ್ನು ಕೆಳಗೆ ಒಗೆದು ಬಿಡ್ತಾನವ. ಅವ ಅಶ್ವತ್ಥಾಮಹನು ಚಿರಂಜೀವಿ ರೀ, ಮತ್ತು ಅವನು ಸಾಯುವ ಮನುಷ್ಯ ಅಲ್ಲ, ಅವನಿಗೂ ಚಿರಂಜೀವಿ ಆಶೀರ್ವಾದ ಇತ್ತು. ಅವ ಎಂದೂ ಸಾಯವಲ್ಲ, ಅವ ಯಾವಾಗ ಸಾಯ್ಬೇಕಂತ ಸಂಕಲ್ಪ ಮಾಡ್ತಾನಲ್ಲ ಆಗ ಸಾಯ್ಬೇಕು, ಅವ ಹಂಗಿತ್ತು. ಅದಕ್ಕೆ ಅಶ್ವತ್ಥಾಮಹ ಸತ್ತಾನನ್ನು ಸುದ್ದಿ ಗೊತ್ತಾತಂದ್ರೆ ಅವ ಬಿಲ್ಲು ಬತ್ತಳಿಕೆಗನ್ನು ಬಿಡ್ತಾನ. ಯಾವಾಗ ಬಿಲ್ಲ ಬಾಣ ಕೆಳಗೆ ಹೋಗಿತಾನಲ್ಲ ಆಗ ನಮ್ಮವ್ರು ಬಾಣ ಹೊಡೆದು ಅವ್ನು ಕೊಂದು ಬಿಡ್ಬೇಕು. ಅವ್ರಂದ್ರು ಮತ್ತು ಅಶ್ವತ್ಥಾಮಹ ಸತ್ತಾನಂತ ಸುಳ್ಳು ಹೇಳ್ಬೇಕನ್ರಿ, ಸುಳ್ಳು ಹೇಳ್ಬೇಕು. ಸೋಮ ಯುದ್ಧದೊಳಗೆ ಆನಿ ಮ್ಯಾಗ ಅಂಬಾರಿ ಮ್ಯಾಗ ನಿತ್ತು ಹಿಂಗೆ ಮ್ಯಾಲ ಕೈ ಮಾಡಿ ಅಶ್ವತ್ಥಾಮಹ ಹತೋ ಹತಃ ಅನ್ಬೇಕು. ಇದು ಅವನ ಕಿವಿಗೆ ಕೇಳಬೇಕು. ಆಚೆ ಕಡೆ ನಿತ್ತು ಕೌರವ್ರ ಕಡೆ ನಿಂತಿರ್ತಕ್ಕಂಥ ದ್ರೋಣಾಚಾರ್ಯಗೆ ಈ ಮಾತು ಕೇಳಬೇಕು. ಮತ್ತು ಅವನು ಯಾರು ಹೇಳಿದ್ರೆ ಕರೆ ತಿಳ್ಕೊತಾನಂದ್ರೆ, ಧರ್ಮರಾಜ ಹೇಳಿದ್ರೆ ಅಟ್ಟ ತಿಳ್ಕೊತಾನವ. ಸುಳ್ಳು ಇನ್ನು ಉಳ್ದವ್ರೆಲ್ಲ ಅರ್ಜುನ ಇವೆಲ್ಲ ಮೇಲೆ ಸುಳ್ಳು ಹೇಳ್ತಿರ್ತಾವು, ಭೀಮ ನಕುಲ ಸಹದೇವ ಇವೆಲ್ಲ ಸುಳ್ಳು ಹೇಳ್ತಿರ್ತಾವು. ಇವ್ರ ಮಾತಿನ ಮ್ಯಾಗ ನಂಬಿಕೆ ಇಡಂಗಿಲ್ಲವ, ಇವ್ರ ಮಾತಿನ ಮ್ಯಾಗ ವಿಶ್ವಾಸ ಇಡಂಗಿಲ್ಲ. ಅವ್ನಿಗೆ ಯಾರ ಮ್ಯಾಗ ವಿಶ್ವಾಸ ಅಂತಂದ್ರೆ ಧರ್ಮರಾಜನ ಮೇಲೆ. ಧರ್ಮರಾಜ ನಾಳಿನ ಯುದ್ಧದೊಳಗೆ ಅರ್ಧ ಯುದ್ಧ ಮುಗಿದ ನಂತರ ಅಶ್ವತ್ಥಾಮಹ ಹತೋ ಹತಃ ಇಷ್ಟ ಅಂದ ಅಂದ್ರೆ ನಾಳೆ ಅವನು ಕೊಲ್ಲಕ್ಕೆ ಬರ್ತದೆ ನೋಡು. ಎಲ್ಲ ನಿಮ್ಮ ಅಣ್ಣನ ಕೈಯಾಗದ, ಧರ್ಮರಾಜನ ಕೈಯಾಗ ಅಂದಾಗ ಅವ್ರು ಉಳ್ದವ್ರು 4 ಮಂದಿ ಏನ ಹೇಳಿಬಿಡ್ಲ ಅಂದ್ರೆ ಅವ್ರು ಮೂರ್ಖದಿರೇನ್ರು ಅಂದವ. ನನ್ನ ಹೆಸರೇನು ಗೊತ್ತದ? ಧರ್ಮರಾಜ. ಇಡೀ ಜಗತ್ತೇ ನನಗೆ ಧರ್ಮರಾಜ ಅಂತಾರೆ. ನನ್ನ ಹೆಸರು ಧರ್ಮರಾಜ ಅಲ್ಲ, ನನ್ನ ಮೊದಲ ಹೆಸರು ಯುಧಿಷ್ಠರ. ನನ್ನ ಹೆಸರೇನದ? ಯುಧಿಷ್ಠರದ. ನಾನು ಧರ್ಮದ ದಾರಿಯಲ್ಲಿ ನಡೆದದ್ದರಿಂದ ನನಗೆ ಧರ್ಮರಾಜ ಅಂತಾರೋ, ಧರ್ಮದ ದಾರಿಯಲ್ಲಿ ನಡೆದದ್ದರಿಂದ ನನಗೆ ಧರ್ಮರಾಜ ಅಂತಾರೆ. ನನ್ನ ಜೀವನದೊಳಗೆ ಇಲ್ಲಿ ತಕ ಒಂದು ಸುಳ್ಳು ನಾ ಹೇಳಿಲ್ಲ, ನಾ ಹೇಳಂಗೂ ಇಲ್ಲ. ಅವಂದ ಮತ್ತು ನೀ ಹೇಳಿಲ್ಲ ಅಂದ್ರೆ ಅವನು ಸಾಯಂಗಿಲ್ಲ, ನೀವ ಸೋತ ಅಂಜಿ ಓಡಿ ಹೋಗ್ಬೇಕಾಗ್ತದೆ ನೋಡು. ಹೆಂಗೆ ಮಾಡ್ತೀರಿ ಅಂತಂದಾಗ ಒಟ್ಟರು ಒತ್ತಾಯ ಮಾಡಿದ್ರಿ ಅಲ್ಲಿದ್ದವರೆಲ್ಲರೂ ಧರ್ಮರಾಜಾಗ, ನೀ ಹೇಳಬೇಕು ಅಂದಾಗ ಅವಂದ ನಾವು ಸೋತು ಸುಣ್ಣಾಗಿ ಸತ್ತು ಹೋಗುಣು ಕರೆ, ನಾ ಮಾತ್ರ ಸುಳ್ಳು ಹೇಳಂಗಿಲ್ಲ. ಆಗ ಕೃಷ್ಣ ಪರಮಾತ್ಮ ಅಂದ, ನೋಡಪ್ಪ ನೀ ಸುಳ್ಳು ಹೇಳೋದು ಬೇಡ. ನಮ್ಮ ಕಡೆ ಒಂದು ಆಣೆ ಅದ, ಪಾಂಡವರ ಕಡೆ ಒಂದು ಆಣಿ ಇತ್ತು. ಆ ಆಣಿ ಹೆಸರು ಅಶ್ವತ್ಥಾಮಹ ಇತ್ತು ರೀ. ಅದು ಪಾಂಡವರ ಕಡೆ ಒಂದು ಆಣಿತ್ತು, ಆಣಿ ಹೆಸರ ಅಶ್ವತ್ಥಾಮಹ. ನಾವು ಏನು ಮಾಡ್ತೀವಂದ್ರೆ ಆಣಿ ಕೊಲ್ತೀವಿ ನಾವು, ನಮ್ಮ ಯುದ್ಧದೊಳಗೆ ನಮ್ಮ ಆಣಿ ನಾವ ಕೊಲ್ತೀವಿ. ಅಶ್ವತ್ಥಾಮಹ ಅದರ ಹೆಸರ, ನೀ ಆಗರ ಹೇಳ್ತೀಯಿಲ್ಲೋ ಅಶ್ವತ್ಥಾಮಹ ಹತೋ ಹತಃ ಇಷ್ಟು ಹೇಳಂತಂದಾಗ ಅವ ಅಂದ, ನಾ ಆನೆ ಎತ್ತಿ ಹೇಳವ ಅಂದ ಮತ್ತವ. ಮತ್ತು ಮಂದಿ ಮನುಷ್ಯ ಅಂತ ತಿಳ್ಕೊಂಡ್ರಂದ್ರೆ ಅದಕ್ಕೆ ನಾ ಆನೆ ಅಂತ ಹೇಳವಂತಂದಾಗ, ಇಲ್ಲ ಆನೆ ಅಣ್ಣ ಅಟ್ಟ ಅನ್ನಬೇಡ, ಏನನ್ನು ಅಶ್ವತ್ಥಾಮಹ ಹತೋ ಹತಃ ನರೋ ವಾ ಕುಂಜರೋ ಇಷ್ಟರ ಅನ್ನ ಕಡಿಕ. ಅಂದ್ರೆ ಇದರ ಅರ್ಥ ಏನು? ಅಶ್ವತ್ಥಾಮಹ ಅನ್ನತಕ್ಕಂಥದ್ದು ಸತ್ತದ, ಅಶ್ವತ್ಥಾಮಹ ಅನ್ನತಕ್ಕಂಥದ್ದು ಸತ್ತದ, ಅದು ಆನೋ ಏನೋ ಮನುಷ್ಯನೋ ಗೊತ್ತಿಲ್ಲ, ಇಷ್ಟ ಅನ್ನಂತ ಕೃಷ್ಣ ಪರಮಾತ್ಮ ಅಂದಾಗ ಅವಂದ ಇದು ಸುಳ್ಳಲ್ಲ ಅಂದವ. ನನ್ನ ಕಣ್ಣು ಮುಂದೆ ಆನೆ ಸತ್ತದ್ದು ಗೊತ್ತಾಗಿ ಆನೋ ಮನುಷ್ಯನೋ ಗೊತ್ತಿಲ್ಲ ಅಂದ್ರೆ ಎಷ್ಟು ಮೂರ್ಖಕ್ಕನ್ನ. ನನ್ನ ಮುಂದೆ ಆನೆ ಸತ್ತದ, ಅಶ್ವತ್ಥಾಮಹ ಹತೋ ಹತಃ ಕುಂಜರೋ ಇಷ್ಟ ಆತನ್ನ ನರೋ ಅನ್ನಂಗಿಲ್ಲ ಅಂತಂದಾಗ ಅವರೊಟ್ಟರು ಕೂಡ ಅಂದ್ರೆ ಇಟ್ಟರ ನೀ ಹೇಳಬೇಕ, ಇಟ್ಟು ಹೇಳಿದ್ರನ ಅದು ಮುಂದೆ ಯುದ್ಧ ನಡೀತದೆ, ಇಲ್ಲ ಅಂದ್ರೆ ನೀವು ಯುದ್ಧಕ್ಕೆ ನಾಳೆ ಹೋಗೋದ ಬೇಡ ಅಂತಂದಾಗ ಎಲ್ಲರೂ ಒತ್ತಾಯ ಮಾಡಿ ಒಪ್ಸಿದ್ರಿ. ಅವನು ಇಟ್ಟು ಹತ್ತನ ಅಂದ ಅವ್ನು ಕಡಿಕ ಒಂದೀಡು ಸುಳ್ಳು ಹೇಳಕ್ಕೆ ನೋಡ್ರಿ. ಏನು? ಅಶ್ವತ್ಥಾಮಹ ಹತೋ ಹತಃ
ನರೋ ವಾ ಕುಂಜರೋ ಇಷ್ಟನ್ನಂತಂದಾಗ ಅತನಂತಂದ ಆ ಯುದ್ಧ ಪ್ರಾರಂಭ ಮಾಡಿ ಅರ್ಧ ಯುದ್ಧ ಆಗಿತ್ತು. ಇವ್ರ ಕಡೆದನ ಒಂದು ಅಶ್ವತ್ಥಾಮ ಅಂತಕ್ಕಂಥ ಆನಿ ಕೊಂದರು. ಒಂದು ಆಣಿ ಮ್ಯಾಗ ಧರ್ಮರಾಜ ಯುದ್ಧ ಮಾಡ್ತಿದ್ದ, ಆನಿ ಮ್ಯಾಗ ಕುಂಡಿರ್ತಿದ್ದ. ಆನಿ ಮ್ಯಾಗ ಎದ್ದು ನಿಂತ ಆನೆ ಸತ್ತು ಕೂಡಲೇ ಮ್ಯಾಲ ಕೈ ಮಾಡಿ ಅವ್ರಿಗೆ ಕೇಳುವಂಗ ಅಶ್ವತ್ಥಾಮ ಹತೋ ಹತಃ ನರೋವಾ ಕುಂಜರೋ ಅಂದ. ನರೋವಾ ಅನ್ನುವಾಗ ಬಿಟ್ರು, ಕುಂಜರೋ ಅನ್ನುವಾಗ ದೊಡ್ಡ ನಗಾರಿ ಡಾಮ್ 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 ಬಾರಿಸ್ಬಿಟ್ರು. ಅಂದ್ರೆ ಕುಂಜರೋ ಅನ್ನೋದು ಕೇಳಬಾರದು, ನರೋ ಅನ್ನೋದು ಅಟ್ಟ ಕೇಳ್ಬೇಕಂತ ಹೇಳಿದಾಗ ಇವ ಅಂದದ್ದು ಆ ದ್ರೋಣಾಚಾರ್ಯಗೆ ಹೋಗಿ ಕೇಳ್ತೀರಿ ಏನಂತ, ಅಶ್ವತ್ಥಾಮ ಹತೋ ಹತಃ ನರೋ ಅಟ್ಟು. ಅವಂಗೆ ಗೊತ್ತಾದಾಗ ಅವ ಏನು ಯುದ್ಧ ಮಾಡಕತ್ತಿದ್ದಲ್ರಿ, ಸಾಗರದಂಗ ಬಾಣಗಳು ಬರ್ತಿದ್ದು. ಒಮ್ಮೆ ಅವತರನ್ನ ಏನು ಮಾಡಿದ ಅಂದ್ರೆ ಬಿಲ್ಲ ಬತ್ತಳಿಕೆ ಕೆಳಗ ಹೋಗದ. ನನ್ನ ಮಗ ಸತ್ತ, ನನ್ನ ಮಗ ಸಾಯವಲ್ಲ, ಹೆಂಗೆ ಸತ್ತ? ಮತ್ತು ಇದನ್ನು ಧರ್ಮರಾಜ ಹೇಳ್ತಾನಂದ್ರೆ ಅವನು ಸುಳ್ಳು ಹೇಳವಲ್ಲ, ಬಹುತೇಕ ಸತ್ತಿರ್ಬೇಕು ಅಂತ ಹೇಳಿ ಅವ ಬಿಲ್ಲು ಬತ್ತಳಿಕೆಗಳನ್ನು ಬಿಟ್ಟು ಏನು ಮಾಡಿದ ಅಂತಂದ್ರೆ, ನನ್ನ ಮಗ ಸತ್ತಾನಂದ್ರೆ ಸ್ವರ್ಗಕ್ಕನ ಹೋಗಿರ್ಬೇಕು. ಯಾಕಂದ್ರೆ ನನ್ನ ಮಗ ವೀರ ಮರಣವನ್ನು ಅಪ್ಪಿದವರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾರ, ನನ್ನ ಮಗ ಸ್ವರ್ಗಕ್ಕೆ ಹೋಗಿರ್ಬೇಕು, ಅವನು ಹೊಳೆ ಕರ್ಕೊಂಡು ಬರ್ಬೇಕಂತ ಹೇಳಿ ಇವ ಏನು ಮಾಡಿದಂತಂದ್ರೆ ದ್ರೋಣಾಚಾರ್ಯ ಬಿಲ್ಲ ಬತ್ತಳಿಕೆ ಎಲ್ಲ ಇಟ್ಟು ಯುದ್ಧ ಬಿಟ್ಟು ಯುದ್ಧದ ಭೂಮಿಯನ್ನು ದಾಟಿ 3 ಕಿಲೋಮೀಟರ್ ಹೊರಗೆ ಹೋಗಿ ಅಲ್ಲೊಂದು ದೊಡ್ಡ ಗಿಡದ ಕೆಳಗಡೆ ಮಲ್ಕೊಂಡ. ಅಂದ್ರೆ ಈ ದೇಹವನ್ನು ಬಿಟ್ಟು ಸೂಕ್ಷ್ಮ ಶರೀರದಿಂದ, ಅಂದ್ರೆ ಪ್ರತಿಯೊಬ್ಬ ಮನುಷ್ಯಾಗ 3 ಶರೀರ ಇರ್ತಾವ್ರಿ. ದೇಹ ಇಲ್ಲೇ ಬಿಟ್ಟ ಒಳಗಿನ ಜೀವಟ್ಟ ತಗೊಂಡು ಎಲ್ಲಿ ಹೋದಂತಂದ್ರೆ ಸ್ವರ್ಗಕ್ಕೆ ಹೋದ್ರಿ. ಸ್ವರ್ಗದಾಗ ಎಲ್ಲ ಹುಡುಕಾಡಿದ, ನನ್ನ ಮಗ ಎಲ್ಲಿದಾನ, ನನ್ನ ಮಗ ಅಶ್ವತ್ಥಾಮ ಎಲ್ಲಿದಾನಂತ ಎಲ್ಲ ಕಡೆ ಹುಡುಕಾಡಿದ್ರು ಸಿಗಲೇ ಇಲ್ಲ. ಅವನು ಸತ್ತೇ ಇಲ್ಲ, ಅವಲ್ಲೇ ಯುದ್ಧದೊಳಗದಾನ, ಇವ್ ಗೊತ್ತಿಲ್ಲ. ಸ್ವರ್ಗದೊಳಗೆ ಬಂದು ಹುಡುಕಾಡಿ ಕಡಿಕ ನರಕಕ್ಕರ ಹೋಗಿರ್ಬೇಕಂಡು ನನ್ನ ಮಗ ಅಂತ ನರಕಕ್ಕೆ ಬಂದ, ಅಲ್ಲೂ ಸಿಗಲಿಲ್ಲ. ಅಷ್ಟರೊಳಗೆ ಕೃಷ್ಣ ಪರಮಾತ್ಮ ಏನು ಮಾಡಿದ್ದ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪಾಂಡವರ ಸೇವಕರಿಗೆ ಹೇಳಿದ, ನೋಡು ಎದುರುಗಡೆ ದ್ರೋಣಾಚಾರ್ಯ ಕಾಣವಲ್ಲ, ಬಹುತೇಕ ಅವ ಏನು ಮಾಡಿರ್ತಾನಂದ್ರೆ ಅವನ ಮಗನ ನೋಡಾಕ ಸ್ವರ್ಗಕ್ಕೆ ಹೋಗಿರ್ತಾನು. ಅವನ ದೇಹ ಇಲ್ಲೇ ಎಲ್ಲರ 2-3 ಕಿಲೋಮೀಟರ್ ಸುತ್ತದಾಗ ಹುಡುಕ್ಯಾಡ್ರಿ, ಎಲ್ಲರ ಅವನ ದೇಹ ಇರ್ತದ. ಅವನ ಶರೀರ ಇತ್ತಂದ್ರೆ ಅದನ್ನು ತಗೊಂಡು ಬಂದು ಆ ಶರೀರ ಏನು ಮಾಡ್ರಿ ಅಂದ್ರೆ ತುಕುಡಿ ಮಾಡ್ರಿ. ಯಾರ್ದು? ದ್ರೋಣಾಚಾರ್ಯರ ಶರೀರನ್ನು ಪೀಸ್ ಮಾಡಿ ಒಂದು 40-50 ಪೀಸ್ ಮಾಡಿ ಈ ಯುದ್ಧದ ಭೂಮಿ ತುಂಬ ಎಲ್ಲ ಕಡೆ ಹಂಚಿಬಿಡ್ರಿ. ಅವ್ರನ್ನ ಅಲ್ಲೊಂದು ಒಗೆದು ಬಿಡ್ರಿ. ಅಂದ ಕೂಡಲೇ ಹ್ಞೂ ಅಂತ ಸೇವಕರು ಹೋಗಿ ಆ ಶರೀರ ತಂದು ಪೀಸ್ ಮಾಡಿ ಎಲ್ಲ ಕಡೆ ಒಗೆದ ನಂತರ ಅವ ಹುಡುಕಾಡಕ್ಕೆ ಹೋಗಿದ್ದಲ್ರಿ, ಜೀವಟ್ಟ ತೊಗೊಂಡು ಹೋಗಿದ್ದಲ್ಲ, ನರಕದಾಗ ಹುಡುಕಾಡಿದ, ಸ್ವರ್ಗದಾಗ ಹುಡುಕಾಡಿದ, ಎಲ್ಲೂ ಸಿಗಲಿಲ್ಲ. ಇವು ಸುಳ್ಳು ಹೇಳ್ಯಾನ ಧರ್ಮ ರಾಜ, ಸುಳ್ಳು ಹೇಳ್ಯಾನ, ನನ್ನ ಮಗ ಅಲ್ಲೇದಾನಂತ ತಿಳ್ಕೊಂಡು ಇನ್ನು ಬಂದು ಶರೀರದೊಳಗೆ ಹೋಗಿ ಮತ್ತೆ ಇಲ್ಲಿ ಯುದ್ಧ ಭೂಮಿಗೆ ಬರ್ಬೇಕಂತ ಶರೀರ ನೋಡ್ತಾನ, ಈ ದೇಹ ನೋಡ್ತಾನ, ದೇಹನೇ ಇಲ್ಲ. ಆಗ ಅವನಿಗೆ ಗೊತ್ತಾತು, ಇಡೀ ಶರೀರ ಎಲ್ಲ ಪೀಸ್ ಆಗಿ ಬಿದ್ದಿತ್ತು ರೀ, ಪೀಸ್ ಆಗಿ ಬಿದ್ದಿತ್ತು. ಇನ್ನೇನು ಮಾಡಬೇಕು? ಮತ್ತು ಆ ಶರೀರನ್ನು ಜೋಡಣೆ ಮಾಡಿ ಅದರೊಳಗೆ ಹೋಗ್ಬೇಕಂತ ಹೇಳಿ ಅಲ್ಲೊಂದು ನಾಯಿ ಸತ್ತಿತ್ತಂತ್ರಿ. ನಾಯಿ ಸತ್ತಿತ್ತು, ಆ ನಾಯಿಗೆ ಏನೂ ಆಗಿದ್ದಿಲ್ಲ. ಆ ನಾಯಿ ಶರೀರದೊಳಗೆ ಹೋದ, ಪರಕಾಯ ಪ್ರವೇಶ ಅಂತಾರೆ ಇದಕ್ಕೆ. ಹಿಂದಿನ ಮಹಾತ್ಮರು ಒಂದು ಶರೀರದಿಂದ ಒಂದು ಶರೀರಕ್ಕೆ ಹೋಗ್ತಿದ್ರು, ಪರಕಾಯ ಪ್ರವೇಶ ಅಂತಾರ. ಆ ನಾಯಿ ಬಿದ್ದಿತ್ತು, ನಾಯಿ ಶರೀರದೊಳಗೆ ದ್ರೋಣಾಚಾರ್ಯ ಹೋಗಿ ಏನು ಮಾಡಿದ ಅಂತಂದ್ರೆ ಎಲ್ಲ ತುಕುಡಿಗಳನ್ನು ತೊಗೊಂಡು ಬರಾಕತ್ತಿದ. ತಲೆ ಒಂದು ಕಡೆ ಬಿದ್ದಿತ್ತು, ಕೈ ಒಂದು ಕಡೆ ಬಿದ್ದಿತ್ತು, ಕಾಲು ಒಂದು ಕಡೆ ಬಿದ್ದಿತ್ತು, ಎಲ್ಲ ತುರ್ನು ತಂದು ಸರಿಯಾಗಿ ಜೋಡಿಸಿ ಬಲಗೈ ಒಂದು ಎಲ್ಲಿ ಬಿದ್ದಿತ್ತಂದ್ರೆ ಕೃಷ್ಣ ಪರಮಾತ್ಮನ ರಥದ ತೆಕ್ಕ ಒಕ್ಕೊಂಡಿದ್ದವ ಬೇಕತ್ಲೆ. ಬೆರಿಕ್ರೆ ಕೃಷ್ಣ ಭಾಳ ಬೆರಿಕವ. ಒಂದು ಬಲಗೈಯ ತನ್ನ ರಥದ ಗಾಲಿ ಮಗ್ಗಲ ಒಕ್ಕೊಂಡಿದ್ದ. ಬಂತ್ರಿ ಅದ ನಾಯಿ, ಒಳಗೆ ದ್ರೋಣಾಚಾರ್ಯ, ಹೊರಗೆ ನಾಯಿ ಬಂದು ಅದನ್ನು ತಗೋಬೇಕನ್ನುಗೂಡದ. ಕೃಷ್ಣ ಪರಮಾತ್ಮ ಏನಂದ ಅಂತಂದ್ರೆ, ನೀ ಏನು ದ್ರೋಣಾಚಾರ್ಯೋ ಏನು ಸ್ವಾಣಾಚಾರ್ಯೋ, ನೀ ಏನು ದ್ರೋಣಾಚಾರ್ಯೋ ಏನು ಸ್ವಾನಾಚಾರ್ಯೋ ಅಲ್ಲ, ಈ ದೇಹದ ಮ್ಯಾಗ ಎಷ್ಟರ ಮೋಹ ಅದ ನಿನಗ, ಇಟ್ಟ ಅಪಮಾನ ಇಟ್ಟ ಅಬರುಗೇಡಿ ಆದರೂ ಇನ್ನೂ ಬಿಡುವಲ್ಲೇನಂತ ತಿಳ್ಕೊಂಡ ಅಂದಾಗ ಮತ್ತು ಆ ಶರೀರವನ್ನು ಬಿಟ್ಟು ಹೊಳ್ಳಿ ಬರಲಿಲ್ಲ ಹಾದಂತ ಯಾರು? ದ್ರೋಣಾಚಾರ್ಯ. ಆ ನಂತರ ಈ ಧರ್ಮರಾಜ ಸಿಂಹಾಸನವನ್ನೇರಿ ಎಲ್ಲ ಮುಗಿದ ನಂತರ ಸ್ವರ್ಗಕ್ಕೆ ಹೊಂಟ್ರಿ. ಇವರು 5 ಮಂದಿ ಸ್ವರ್ಗಕ್ಕೆ ಹೋದಾಗ
ದ್ರೋಣ ಇವ ಧರ್ಮರಾಜ ಎಲ್ಲಿ ತನಕ ಹೋದಂತಂದ್ರೆ ಕೇವಲ ಸ್ವರ್ಗದ ಬಾಗಲ ತನಕ ಹೋದಂತ್ರಿ, ಒಳಗೆ ಬಿಡಲಿಲ್ಲ ಅಂತ ಅವನು. ಎಲ್ಲಿ? ಸ್ವರ್ಗದೊಳಗೆ ಬಿಡಲಿಲ್ಲ ಅಂತ. ಯಾಕಂತಂದಾಗ, ಅಲ್ಲ ನೀನು ಒಂದು ಸುಳ್ಳು ಹೇಳಿಯಲ್ಲ, ನೀನು ಒಂದು ಸುಳ್ಳು ಹೇಳಿದ್ದಕ್ಕೆ ನೀನು ನರಕದೊಳಗೆ ಸುತ್ತ ಹಾದ ಸ್ವರ್ಗಕ್ಕೆ ಬರ್ಬೇಕಂತ ಹೇಳಿದ್ರಂತ. ಜೀವನದೊಳಗೆ ಬರೇ ಒಂದು ಸುಳ್ಳು ಹೇಳಿದ್ದಕ್ಕೆ ಅವನು ಸ್ವರ್ಗದ ಬಾಗಲು ಒಳಗೆ ಕರ್ಕೊಂಡಿಲ್ಲ. ಮತ್ತಿನ್ನು ನಾವು ಎಷ್ಟು ಹೇಳಿದೀವೋ ಏನು ಸುದ್ದಿಯೋ, ನಮಗೆ ಸ್ವರ್ಗದ ಬಾಗಲನೂ ತೋರ್ಸಂಗಿಲ್ಲ ನಮಗೆ. ನಾವು ನರಕೇ ನಿಯತಮು ವಾಸ, ಅಕ್ಷಯವಾದ ನರಕ ನಮಗೆ ಬರ್ತದೆ. ಆ ರೀತಿಯೊಳಗೆ ಮನುಷ್ಯ ಪರಮಾತ್ಮ ಬಾಯಿ ಕೊಟ್ಟಾನಂದ್ರೆ ಈ ಬಾಯಿಲೇ ಸತ್ಯವನ್ನು ಮಾತಾಡಬೇಕು, ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದಂಗೆ ಮಾತಾಡಬೇಕು, ಇನ್ನೊಬ್ಬರದ ನಿಂದ ಮಾಡಬಾರ್ದು. ಈ ನಮ್ಮವುಗಳು ನೋಡ್ಬೇಕಾರೆ 4 ಮಂದಿ ಕೂತ್ರಂದ್ರೆ ಮುಗಿತ, 5ನೇ ಹೆಣ್ಮಗಳದ್ದು ಬ್ಯಾರೆದಕ್ಕಿದ ಚಾಲೂ ಮಾಡಿದ. ಆಕೆ ಹಂಗತ್ತಲ್ಲ, ಮತ್ತು ಈಕಿ ಹಿಂಗತ್ತಲ್ಲ, ಅವ್ರು ಹೆಂಗಾರ ಯಾಕಿರೋರಕ್ಕ ನಾವು ಹೆಂಗೆ, ನಂಬದು ಏನಾಗ್ಯದ, ನಾವೇನು ಮಾಡ್ಬೇಕಾಗ್ಯದ, ಇದನ್ನು ನೋಡ್ಬೇಕಲ್ರಿ ಅವ. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಿದೆವು ಅಂದ್ರೆ ಅವ್ರು ಮಾಡಿದ ಪಾಪ ನಮಗೆ ಬರ್ತದ ರೀ. ನೀವು ಅಂತೀರಲ್ಲ ಮಾಡಿದ ಅವ್ರ ಪಾಪ ಮುಂದೆ ಅಂದಲ್ಲ ಗೊತ್ತಾಗೈತಿ ಸ್ವಾಮಿ ಅನ್ನೋದು ಯಾಕಂತೀರಿ ನೀವು? ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗಂತೀರಿ ಅವ. ಅವ್ರು ಮಾಡಿದ ಪಾಪ ನೀವು ಮಾತಾಡಿ ತಗೋಬೇಡ್ರಿ. ಭಗವಂತ ಬಾಯಿ ಕೊಟ್ಟಾನಂದ್ರೆ ಚಲೋ ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ. ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಬದುಕು ಸಾರ್ಥಕತೆ ಆಗುತ್ತದಂತ ತಿಳ್ಕೊಂಡು ತಾವೆಲ್ಲ ಒಳ್ಳೆಯ ಮಾತು, ನಿಮ್ಮ ಕಣ್ಣು ಪವಿತ್ರ ಆಗಬೇಕು, ನಿಮ್ಮ ಕಿವಿ ಪವಿತ್ರ ಆಗಬೇಕು, ನಿಮ್ಮ ಬಾಯಿ ಪವಿತ್ರ ಆಗಬೇಕು, ನಿಮ್ಮ ಕಾಲ ಪವಿತ್ರ ಆಗಬೇಕು, ನಿಮ್ಮ ಕೈ ಪವಿತ್ರ ಆಗಬೇಕು. ಕೈಗೇನು ಭೂಷಣ? ಕರಕೆ ಭೂಷಣವಾವುದು? ಪ್ರಶ್ನೆ ಕೇಳ್ತಾರೆ ಸರ್ಪಭೂಷಣ ಶಿವಗಳು. ಏನಂತಂದ್ರೆ ದಾನ. ಬರೀ ದೊಡ್ಡ ದೊಡ್ಡ ಬಂಗಾರ ಬಳಿ ಹಾಕೊಳ್ಳೋದಟ್ಟ ಭೂಷಣ ಅಲ್ರಿ. ನೋಡ್ಬೇಕು ನಮ್ಮ ಮಗಳು ಬಂಗಾರ ಬಳಿ ಹಾಕೊಂಡ್ರಂದ್ರೆ ಹಿಂಗೆ ಮಾಡಿ ಎಲ್ಲರಿಗೂ ಎಲ್ಲ ನೋಡ್ಬೇಕಲ್ಲ ಮಂದಿ. ನಾವು ಬಂಗಾರ ಬಳಿ ಒಬ್ಬಕ್ಕೆ ಹೆಣ್ಮಗಳು ನಿಮ್ಗೆ ಭಾಳ ಚಲೋ ರೀ ಅವ, ದೇವರೆಲ್ಲ ನಿಮ್ಗೆ ಭಾಳ ಶೃಂಗಾರ ಕೊಟ್ಟಾನ. ನೋಡಿ ನೀವು ಬಂಗಾರ ಸಾಮಗ್ರಿ ಎಷ್ಟು ಮಾಡಿಸೋದು ಸಾಮಗ್ರಿ ಅಂದ್ರೆ ಲೆಕ್ಕಿಲ್ಲದಟ್ಟು ಸಾಮಗ್ರಿ ನಿಮಗೆವ. ಕೊಳ್ಳಾಗ ಹಾಕೊಳ್ಳೋ ಸಾಮಗ್ರಿ ಎಟ್ಟದಾವ ಅಂದ್ರೆ ಒಂದು 40-50 ಸಾಮಗ್ರಿ ಇದಾವೆ ನೋಡ್ರಿ. ಏಕ್ಸಾರತ್ತ, ಬೋರ್ಮಾಳತ್ತ, ಟಿಕ್ ಎತ್ತ, ನಕ್ಲೆಸ್ ಅತ್ತ, ಗಂಟನ ಸರ ಅತ್ತ, ಪುಟಾಣಿ ಸರ, ಶಂಗಾದ ಸರ, ಅವೇನೋ ಆಯ್ತಾವ ನೋಡ್ರಿ. ಅಟ್ಟೆಲ್ಲ ಕೊಳ್ಳಾಗ ಹಾಕೊಳ್ಳಕಟ್ಟವು. ಆನಂತರ ಕಿವ್ಯಾಗ್ರಿ ಪಣ್ಣಾಸ ತೂತ್ರಿ, ಇಲ್ಲಿ ಮ್ಯಾಲೊಂದ, ಮಗ್ಗಲೊಂದ, ಕೆಳಗೊಂದ, ಈಚಿಕೊಂದ, ಒಟ್ಟು ತೂತ್ ಎಲ್ಲ ಕಿವಿ ಒಟ್ಟಕ್ಕೂ ಎಲ್ಲ ಹಾಕೊಳ್ಳೋದು ಕಿವ್ಯಾಗ. ಆನಂತರ ಮೂಗ್ಣ್ಯಾಗ ಒಬ್ಬೊಬ್ರು ಅಡ್ಡು ಕಡೆ ಹಾಕೊಂಡಿರ್ತಾರ್ರಿ ಅವ್ರು. ಮತ್ತು ಅದು ಬೇರೆ, ಈಚಿಗೂ ಒಂದು ನತ್ತ, ಈಚಿಗೂ ಒಂದು ನತ್ತ. ಇದು ಬಿಡ್ರಿ, ನಾ ಮಾನ್ಯ ಗುಲ್ಬರ್ಗಾ ಡಿಸ್ಟಿಕ್ ಪ್ರವಚನಕ್ಕೆ ಹೋದಾಗ ಒಬ್ಬ ಹೆಣ್ಮಗಳು ಇದ್ರಿಗೆ ಬಂದ್ಲು. ಈಚಿಗೂ ಒಂದು ನತ್ತ, ಈಚಿಗೂ ಒಂದು ನತ್ತ, ನಡಬಾರಕ್ಕೆ ಒಂದು ಜೋತಾರಾಕತ್ತಿತ್ರಿ. ಅದು ನಾನು ಏನಪ್ಪ ಇದು ಇಲ್ಲೊಂದು ಮತ್ತು ನಡ್ಬಾರ್ಕೊಂಡು ಜೋತಾಡಕತ್ತದ. ಆ ನಮಸ್ಕಾರ ಮಾಡಕ್ಕೆ ಬಂದ್ರೆ ನಮಸ್ಕಾರ ಮಾಡಿ ಹೇಳ್ಕೊಡ್ದೆ ನನಗೆ ಸಂಶಯ ಕಾಡಕತ್ತಿತ್ತು. ಆಕೆಗೆ ಆಶೀರ್ವಾದ ಮಾಡೋದು ಬಿಟ್ಟು ನನ್ನ ಬಾಯಿಗೆ ಏನು ಬತ್ತಂದ್ರೆ ಯಾವ ನೆಗಡಿದು ಬಂದರೆ ಹೆಂಗೆ ಮಾಡ್ತೀಯೇನು ನಾನು ಮತ್ತು ಹೆಂಗೆವ ಅಂತಂದಾಗ ಆಕೆ ಅಂದ್ಲು, ಹೇಳಿ ಬಿಡ್ರಿ ಸ್ವಾಮಿಗಳ ನೀವೇನು ಹೊಟ್ಟೆ ಕಿಚ್ಚು ಮಾಡ್ತೀರ, ನಾವು ಹಾಕೊಂಡ್ರೆ ಅಂದ್ಲು ಇನ್ನೊಂದು 4 ಹಾಕುವ ನಮ್ಗಾರ ಆಗೋದೇನದ. ನಡ್ಬಾರ್ಕೊಂದು ನಮ್ಮವುಗಳು ಅಟ್ಟು ಬಂಗಾರ ಸಾಮಗ್ರಿ ಮತ್ತು ಕೈಯಾಗೆಟ್ರಿ ಏನು ಇಲ್ಲಿಂದ ಹಿಡಿದು ಇಲ್ಲಿ ತಕ್ಕ ಬಂಗಾರ ಬಳಿಗಳು, ಕೈಯಾಗ, ಕಿವ್ಯಾಗ, ಆನಂತರ ತಲೆಯಾಗ ಏನೋ ಬಂದಿರ್ತಾವೆ ಹಿಂಗೆ ಎಲ್ಲ ಕಡೆ ಇಲ್ಲೆಲ್ಲ. ನಂತರ ನಡಿಗೆ ಇಲ್ಲಿ ಬೇರೆ ಹಾಕೋತಾರೆ ನೋಡ್ರಿ. ಅವು ಏನೋ ಇರ್ತಾವೆ ಇಲ್ಲಿ ಮುಂಡ್ಯಾಗ, ಅವೇನ ತೋಳ್ಬಿಂದಿಗೆ ತೆಲಿಬಿಂದಿಗೆ ಅಂತಾರೆ. ಇಲ್ಲಿ ಇಟ್ಟೆಲ್ಲ ಬಂಗಾರ ಸಾಮಗ್ರಿಗಳು ನಮ್ಮವುಗಳಿಗೆ ಎಷ್ಟು ಮಾಡಿಸಿದ್ರು ಚಂದ. ನಮ್ಮವುಗಳಿಗೆ ದೇವ್ರ ಗತೆ ದಾನಮ್ ಕಂಡಂಗೆ ಕಾಂತಾರೆ. ಎಲ್ಲ ಹಾಕೊಂಡು ಕೂತ್ರಂದ್ರೆ ನಮ್ಮ ಗಂಡು ಮಕ್ಕಳು ಏನು ಹಾಕೋಬೇಕ್ರಿ? ಅವ್ರಿಗೇನು ಟಿಕ್ಕೆ ಹಾಕೊಳಕ್ಕೆ ಬರೋಂಗಿಲ್ಲ, ಏಕ್ಸಾರ ಹಾಕೊಳಕ್ಕೆ ಬರೋಂಗಿಲ್ಲ. ಭಾಳ ಆದ್ರೆ ಒಂದು ಚೈನಾ ಅದನ್ನು ಇಡ್ದಮ್ ಮಾಡಿ ಹಾಕೊಳ್ಳೋದಿಟ್ಟ ಮತ್ತೇನದ ಒಂದು ಚೈನಾನ ಇಡ್ದಮ್ ಮಾಡಿ ಹಾಕ್ಕೊಳ್ಳೋದು. ಭಾಳ ಆದ್ರೆ 1-2 ಉಂಗುರ. ಮತ್ತು ಇದಕ್ಕಿಂತ ಏನು ಹೆಚ್ಚ ಅದು ನಮ್ಮ ಮಂದಿ ಕಾಂಪಿಟೇಷನ್ ಮಾಡಿ ಅದು ಈ ಕಿವ್ಯಾಗ ಹಾಕೊಳಕತ್ತೈತ್ರಿ. ಒಂದೊಂದು ಕಿವ್ಯಾಗ ಹಾಕೋತಾರೆ ನಮ್ಮ ನತ್ತುಗಳು. ಒಬ್ಬ 2 ಉಂಗುರ ಮಾಡಿಸಿದ್ದಂತ್ರಿ, ಒಂದೊಂದು ತೊಲಿವು 2 ಉಂಗುರ ಮಾಡಿಸಿದ್ದಂತ. ಜೀವನದಾಗ 8 ಉಂಗುರ ಹಾಕ್ಕೊಂಡಿದ್ದಿಲ್ಲ ಬಂಗಾರದ್ದು. ಅವಾಗ ಭಾರಿ ಹುರುಪಾಗಿತ್ತು. ಒಟ್ಟು ಅಂಗಿ ಉದ್ದಿದ್ದು ರೀ ಅವನು. ಅವ್ರನ್ನ ಮಂಡ್ ಮಾಡಿಸಿದ್ದು, ಯಾಕಂದ್ರೆ ಕಾಣ್ಬೇಕಲ್ಲ 2 ಉಂಗುರ. ಹಿಂಗೆ ಅಡ್ಡಾಡ್ತಿದ್ದಂತ ಒಟ್ಟು ಹಿಂಗೆ ಮಾಡ್ಕೊ, ಯಾಕಂದ್ರೆ ಮಂದಿಗೆ ಕಾಣ್ಬೇಕಲ್ಲ ಉಂಗುರ. ಮತ್ತು ಬೇಕತ್ಲೆ ಸಂತ್ಯಾಗ ಹೋಗವತ್ರಿ. ಸಂತ್ಯಾಗ ಹೋಗಿ ಸಾಲ ಕೈ ಇಟ್ಕೊಂಡು ಕೂತಿರ್ತಾರಲ್ಲ, ಚೌಳಿಕಾಯಿ, ಬದ್ನಿಕಾಯಿ, ಈ ಚೀಲ ತೊಗೊಂಡು ಹೋಗೋದ್ರಿ. ಹೋಗಿ ಹಿಂಗೆ ಕೈ ಮಾಡೋದು.
ಸೌತೆಕಾಯಿ ಹೆಂಗೆ ಅಣ್ಣಾವತ್ತು ಹಿಂಗೆ ಮಾಡಿ ಎಂದೂ ಬಂಗಾರ ಹಾಕೊಂಡಿಲ್ರೆ ಸೌತೆಕಾಯಿ ಹೆಂಗೆ ಅಣ್ಣಾವ್ ಹಿಂಗೆ ಅವ್ರು ಕೈ ಹಿಂಗ್ಯಾಕೆ ಮಾಡ್ತಾನೆ ಇವ ಎರಡು ಉಂಗುರ ಹಾಕೊಂಡನ ಮಂದಿಗೆ ತೋರ್ಸಕ್ಕೆ ಹಿಂಗೆ ಮಾಡ್ತಿರ್ಬೇಕಂತೇಳಿ ಅಂತಿದ್ರು. ಮತ್ತು ಅವೇನು ಒಂದು ಪಾವು ಕಿಲೋನು ತೊಗೊಳಂಗಿಲ್ಲ, ಕೇಳೋದು ಸುಮ್ಮ ಹೋಗೋದು. ಬದ್ನಿಕಾಯಿ ಹೆಂಗೆ, ಉಳ್ಳಿಗಡ್ಡಿ ಹೆಂಗೆ ಹಿಂಗೆ ಮಾಡಿ ಹೋಗವ. ಒಬ್ಬಾಕಿ ಅಜ್ಜಿ ಭಾಳ ಬೆರಿಕಿದ್ದಳ್ರೆ, ದೊಡ್ಡ ಸಾವುಕಾರ್ತಿ. ಆಕಿ ಇಲ್ಲಿ 5 ತೊಲಿದೊಂದು ಏನೋ ಹಾಕ್ಕೊಂಡಿದ್ಲಕ್ಕಿ, ಅದೇನೋ ಇರ್ತೈತಿರಲ್ಲ ಗುಂಡಂತ, 5 ತೊಲಿದು ಇಲ್ಲಿ ತೋಳಾಗ ಅದು ತೋಳುಬಿಂದಿಗೆ ಅಂತ ಇರ್ತದ, ಅದನ್ನು ಹಾಕ್ಕೊಂಡಿದ್ಲು. ಮತ್ತು ಮ್ಯಾಲೆ ಹಿಂಗೆ ಶರ್ಗ ಬಿಟ್ಟಿದ್ಲಕ್ಕಿ, ಮಂದಿಗೆ ಕಾಣಬಾರ್ದು, ದಿಮಾಕ್ ಮಾಡ್ದಂಗೆ ಆಕತ್ತೇಳಿ ಹಿಂಗೆ ಶರ್ಗ ಬಿಟ್ಟಿದ್ಲು. ಇವು ಸರ್ತಿಗೊಂಬರವ ಆಯ್ತಕ್ಕ ಬದ್ನಿಕಾಯಿ ಹೆಂಗೆ ಕಿಲೋ ಅನ್ನವ. 1 ದಿವಸ ನೋಡಿದ್ಲು, 2 ದಿವಸ ನೋಡಿದ್ಲು, 3 ದಿವಸ ನೋಡಿದ್ಲು. ಇದೇನ 2 ತೊಲೆ ಹಾಕೊಂಡು ಬಂದು ಒಳೆ ನಡೆಸೋದಿಲ್ಲ ಅಂತ ತಿಳ್ಕೊಂಡು 1 ದಿವಸ ಬಂದು ಹೆಂಗೆ ಕಿಲೋ ಬದ್ನಿಕಾಯಿ ಅಂದ. ಆಕಿ ಹಿಂಗೆ ಶರಗ ತೆಗೆದು ಹಿಂಗೆ ಮಾಡಿ 40 ರೂಪಾಯಿ ಕಿಲೋ ಅಂತ ಹಿಂಗೆ ಮಾಡಿಲ್ಲ ಆಕಿ. ಹಿಂಗೆ ಶರಗ ತೆಗೆದು 40 ರೂಪಾಯಿ ಕಿಲೋ ಅಂದ ಕೂಡಲೇ ಇಲ್ಲಿ ನಿಮ್ಗೆ ಹೇಳ್ತಾನೆ 10 ತೊಲಿದಿತ್ತು ರೀ. ಅದು ಅವ ಕಣ್ಣಾಗ ಚಿಕ್ಕ ಬಿದ್ದು ಕೆಳಗೆ ಬಿದ್ದ. ಅವು ನಾ 2 ತೊಲಿ ಆತು 2 ತಿಂಗಳಾತು ಹಿಂಗೆ ಮಾಡಕತ್ತೆ. ಈಗ 10 ತೊಲಿದು ಹಾಕೊಂಡು ಮತ್ತು ಮ್ಯಾಲೆ ಸರಗ ಹಾಕೊಂಡು ಮುಚ್ಕೊಂಡು ಕೂತಾಳು ಮಾರಾಯ ಅಂದು ಹೊಳ್ಳಿ ಸಂತಿಗೆ ಬರಲಿಲ್ಲ ತಾವು. ಇಂಥ ಕಂಪ್ನಿ ನಂಬುದು. ನಮ್ಮವುಗಳಿಗೆ ಬಂಗಾರ ಬೇಕು ಇರಲಿ. ಆ ರೀತಿಯೊಳಗೆ ಒಳ್ಳೆಯ ಮಾತುಗಳನ್ನು ನಾವು ನೀವೆಲ್ಲರೂ ಮಾತಾಡೋಣ ಅಂಥೇಳಿ 2 ಮಾತುಗಳಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ.